ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. 17 ವರ್ಷಗಳ ಬಳಿಕ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಬಾರಿಗೆ IPL ಟ್ರೋಫಿಗೆ ಮುತ್ತಿಕ್ಕಿದೆ. ಬಟ್ ನಮಗೂ ಕೂಡ ಇಲ್ಲಿ ತುಂಬಾನೇ ಖುಷಿ ಆಯಿತು. ಬಟ್ ಇದು ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಅವರಿಗೋಸ್ಕರನು ಈ ಒಂದು ಸೀಸನ್ ಇತ್ತು. ಬಟ್ 18 ನಮ್ಮದೇ ಅಂದಾಗೆ ಈಗ ಕಪ್ ಕೂಡ ಇಲ್ಲಿ ನಮ್ಮದೇ ಆಗಿದೆ. ಟಾಸ್ ಗೆದ್ದು ಇಲ್ಲಿ ಅಹಮದಾಬಾದ್ ಗ್ರೌಂಡ್ ನಲ್ಲಿ ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಬಟ್ ಬ್ಯಾಟಿಂಗ್ ಮಾಡಿದ್ದು RCB ತಂಡದ ಪರ. ಓಪನಿಂಗ್ ಆಗಿದ್ದು ಫುಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿ ಆಡಿತು. ಫುಲ್ ಸಾಲ್ಟ್ 9 ಬಾಲ್ಗೆ 16 ರನ್ ಗಳಿಸಿ ಇಲ್ಲಿ ಅವ್ರ ಕೈಲಿ ಜೆಮಿಸನ್ ಅವರ ಬಾಲಿಂಗ್ ನಲ್ಲಿ ಅಯ್ಯರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರೆ ಕಿಂಗ್ ಕೊಹ್ಲಿ ಈಗ ಮತ್ತೊಮ್ಮೆ ಆದ್ರು. ಬಟ್ ಕಿಂಗ್ ಕೊಹ್ಲಿ ಈ ಒಂದು ದಲ್ಲಿ ನಿಂತ್ಕೊಂಡು ಇಲ್ಲಿ ಸ್ಲೋ ಆಗಿನೇ ಆಡಿದ್ರು. 35 ಬಾಲ್ಗೆ ಅವರು 43 ರನ್ ಇಲ್ಲಿ ಗಳಿಸಿದ್ರು. 3 ಬಿಟ್ಟರೆ ಇಲ್ಲಿ ಅವ್ರ ಕಡೆಯಿಂದ ರನ್ ಕೂಡ ಬರಲಿಲ್ಲ. ವಿರಾಟ್ ಕೊಹ್ಲಿ RCB ಪರ ಹೈಯೆಸ್ಟ್ ರನ್ ಆಗಿತ್ತು. ಮಯಾಂಕ್ ಅಗರ್ವಾಲ್ 18 ಬಾಲ್ಗೆ 24 ರನ್ ನೀಡಿದಾಗ ಚಹಲ್ ಅವರ ಬಾಲಿಂಗ್ ನಲ್ಲಿ ಹರ್ಷಿತ್ ಕ್ಯಾಚ್ ಕೊಟ್ಟು ಔಟ್ ಆದ್ರೆ ವಿರಾಟ್ ಕೊಹ್ಲಿ ಕೂಡ ಇಲ್ಲಿ ಒಮರ್ ಜೈ ಅವರ ಬಾಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಕೊನೆಯದಾಗಿ ನಾಯಕ ರಜತ್ ಪಾಟಿದಾರ್ ಕೂಡ 16 ಬಾಲ್ಗೆ 20 ರನ್ ಆದಾಗ ಜೆಮಿಸನ್ ಅವರ ಬಾಲಿಂಗ್ ನಲ್ಲಿ LBW ಆಗಿ ಔಟ್ ಆದ್ರು. ಲಿಯಾಮ್ ಲಿವಿಂಗ್ಸ್ಟನ್ ಈಗ ಬಿಗ್ ಮ್ಯಾಚ್ ಅಲ್ಲಿ ಈಗ ಮತ್ತೊಮ್ಮೆ ಬಿಗ್ ಪ್ಲೇಯರ್ ಆದ್ರು. 15 ಬಾಲ್ಗೆ 25 ಹಿಡಿದಾಗ ಇವರು ಕೂಡ ಕೈಲ್ ಜೆಮಿಸನ್ ಅವರ ಬಾಲಿಂಗ್ ನಲ್ಲಿ LBW ಆದ್ರು. ರಿವ್ಯೂ ತೆಗೆದುಕೊಂಡ್ರು ಕೂಡ ಇಲ್ಲಿ ಅದು ಫಲ ಕೊಡಲಿಲ್ಲ. ಜಿತೇಶ್ ಶರ್ಮಾ ಕೊನೆಯದಾಗಿ 10 ಬಾಲ್ಗೆ 24 ರನ್ ಹಿಡಿದು RCB ಮುಂದೆ ತೆಗೆದುಕೊಂಡು ಹೋಗಿದ್ದು ಇವರೇ. 2 4 ಮತ್ತು 2 ಸಿಕ್ಸರ್ ಸಹಿತ 240 ಸ್ಟ್ರೈಕ್ ನಲ್ಲಿ ಬ್ಯಾಟ್ ಮಾಡಿದ್ರು. ಕೊನೆಯದಾಗಿ ಲೆಫ್ರಾರ್ಡ್ ಅಂದ್ರೆ ಕರಿಚಿರತೆ ರಮೋರ ಶಫರ್ಡ್ ಅವರು ಮತ್ತೊಮ್ಮೆ ಇದೀಗ 9 ಬಾಲ್ಗೆ 17 ರನ್ ಗಳಿಸಿ RCB ತಂಡಕ್ಕೆ ಆಡಿದ್ರು. ಬಟ್ ಹರ್ಷದೀಪ್ ಅವರು ಮ್ಯಾಜಿಕ್ ಮಾಡಿ ಔಟ್ ಮಾಡಿದ್ರು. ಕುನಾಲ್ ಪಾಂಡ್ಯ 5 ಬಾಲ್ಗೆ 4 ರನ್ ಹೊಡೆದ್ರೆ ಭುವನೇಶ್ವರ್ ಕುಮಾರ್ 2 ಬಾಲ್ಗೆ 1 ಅಂದ್ರೆ ಕೊನೆಯ ಓವರ್ ನಲ್ಲಿ ಈಗ ಹರ್ಷದೀಪ್ ಬಾಲಿಂಗ್ ಇಲ್ಲಿ ನಾವು ಮೆಚ್ಚಲೇಬೇಕು. ಇದರ ಒಂದೇ ಓವರ್ ನಲ್ಲಿ ಲಾಸ್ಟ್ 20 ಓವರ್ ನಲ್ಲಿ 20th ಓವರ್ ನಲ್ಲಿ 3 ವಿಕೆಟ್ ಅವರು ಇಲ್ಲಿ ಪಡ್ಕೊಂಡ್ರು. RCB ತಂಡ 9 ವಿಕೆಟ್ ಕಳೆದುಕೊಂಡು 190 ಇಲ್ಲಿ ಸ್ಕೋರ್ ಹಿಡಿತು. ಈ ಒಂದು ಅಹಮದಾಬಾದ್ ಗ್ರೌಂಡ್ ನಲ್ಲಿ ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಪ್ರಿಯಾಂಶ್ ಅಯ್ಯರ್ ಮತ್ತು ಪಬ್ ಸಿಮ್ರಾನ್ ಸಿಂಗ್ ಜೋಡಿ ಅದ್ಭುತವಾಗಿ ಆಡಿಸಿತು. ಬಟ್ ಜಾಶ್ ಹಜಲ್ವುಡ್ ಇಲ್ಲಿ ಮತ್ತೊಮ್ಮೆ RCBಗೆ ಬ್ರೇಕ್ ಥ್ರೂ ತಂದು ಕೊಟ್ಟು ಇದೀಗ ಮೊದಲ ವಿಕೆಟ್ ಕೊಟ್ಟರು. ಫುಲ್ ಸಾಲ್ಟ್ ಆ ಒಂದು ಕ್ಯಾಚ್ ಹಿಡಿದ್ ನೋಡಿ ಇದೀಗ ನಮ್ದೇ ಎಂದು ಅಂದ್ರೆ ಒಂಥರ ಈಗ ಖುಷಿ ಆಯ್ತು. ಅಂತ ಅದ್ಭುತ ಕ್ಯಾಚ್ ಕೂಡ ಅವರು ಹಿಡಿದ್ರು. ಪಬ್ ಸಿಮ್ರಾನ್ ಸಿಂಗ್ ಕೂಡ ಔಟ್ ಆಗುತ್ತಾರೆ. ಬಟ್ ಇಲ್ಲಿಂದ ಜಾಶ್ ಇಂಗ್ಲಿಷ್ 23 ಬಾಲ್ಗೆ 39 ನೋಡಿದ್ರು. ಬಟ್ ಇವರು ಮತ್ತು ಪಬ್ ಸಿಮ್ರಾನ್ ಸಿಂಗ್ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿದ್ದಾಗ ಪಬ್ ಸಿಮ್ರಾನ್ ಅವರು ಕುನಾಲ್ ಪಾಂಡ್ಯ ಅವರ ಬಾಲಿಂಗ್ ನಲ್ಲಿ ಭುವನೇಶ್ವರದ ಕ್ಯಾಚ್ ಕೊಟ್ಟು ಔಟ್ ಆದ್ರೆ ಜಾಶ್ ಇಂಗ್ಲಿಷ್ ಆಡಿದ್ರು. ಬಟ್ ಶ್ರೇಯಸ್ ಅಯ್ಯರ್ ಕೂಡ ಇಲ್ಲಿ ಕೇವಲ 1 ರನ್ಗೆ ರೊಮಾರೋ ಸಫರ್ಡ್ ಅವರ ಬಾಲಿಂಗ್ ನಲ್ಲಿ ಜಿತೇಶ್ ಶರ್ಮಾ ಅಂದ್ರೆ ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇದಾದ ಬಳಿಕದಲ್ಲಿ ಜಾಶ್ ಇಂಗ್ಲಿಷ್ ಕೂಡ ಕುನಾಲ್ ಪಾಂಡ್ಯಗೆ ಔಟ್ ಆದ್ರು. ಇನ್ನು ನೆಹಲ್ ವದೇರಾ ಅವರು 18 ಬಾಲ್ಗೆ 15 ರನ್ ಹೊಡೆದು ಅಂದ್ರೆ ಒಂದು 6 ಹೊಡೆದು ಚೆನ್ನಾಗಿ ಆಡ್ತಿದ್ರು. ಬಟ್ ಇಲ್ಲಿಂದ ಏನಪ್ಪಾ ಅಂದ್ರೆ ನಮ್ಮ RCB ಕಂಬ್ಯಾಕ್ ಮಾಡಿದ್ದು ಅಂದ್ರೆ ಶಶಾಂಕ್ ಸಿಂಗ್ ಕೂಡ 30 ಬಾಲ್ಗೆ 61 ನಾಟ್ ಔಟ್ ಆದ್ರೆ ಮಾರ್ಕಸ್ ಟೆನಿಸ್ 2 ಬಾಲ್ಗೆ 6 ರನ್ ಗಳಿಸಿದ್ರು. 2 ಬಾಲ್ಗೆ 1 ರನ್ ಗಳಿಸಿದಾಗ ಉಮರ್ ಜಿ ಕೂಡ ವಿಕೆಟ್ ಇಲ್ಲಿ ಬಿತ್ತು. ಅಂದ್ರೆ ಭುವನೇಶ್ವರ್ ಕುಮಾರ್ ಅವರ ಆ ಒಂದು ಓವರ್ ಇಲ್ಲಿ RCBಗೆ ಗೆಲುವು ತಂದುಕೊಟ್ಟಿತು. ಅದೇ ಓವರ್ ಅಲ್ಲಿ ಸ್ಟೋನಿಶ್ ಅವರ ವಿಕೆಟ್ ಪಡೆಯುವ ಮುಖಾಂತರ ಅಂದ್ರೆ ವಿಕೆಟ್ ಅಂದ್ರೆ ಅದೇ ಬಾಲಲ್ಲಿ ನೆಹಲ್ ವದೇರಾ ಕೂಡ ಇಲ್ಲಿ ಅಂದ್ರೆ ಔಟ್ ಮಾಡ್ತಾರೆ. ಬಟ್ ಹೀಗಾಗಿ RCB ಇಲ್ಲಿಂದ ಕಂಬ್ಯಾಕ್ ಮಾಡಿ ಒಂಥರ ಚಾಂಪಿಯನ್ ಆಯ್ತು. ಬಟ್ ಕೊನೆಯದಾಗಿ ಕೈಲ್ ಜೆಮಿಸನ್ ಯಾವುದೇ ರನ್ ಇಲ್ಲಿ ಗಳಿಸಲಿಲ್ಲ. ಅಂದ್ರೆ 184ಕ್ಕೆ 7 ವಿಕೆಟ್ ಕಳೆದುಕೊಂಡು ಪಂಜಾಬ್ ಕಿಂಗ್ಸ್ ತಂಡ ಇಂದು ಚೊಚ್ಚಲ ಟ್ರೋಫಿಯನ್ನ ಇಲ್ಲಿ ಮಿಸ್ ಮಾಡಿಕೊಂಡ್ರೆ RCB ಈಗ 17 ವರ್ಷಗಳ ಬಳಿಕ ಟ್ರೋಫಿ ಗೆದ್ದು ಅಭಿಮಾನಿಗಳ ಮನೆಗೆಲ್ತು. ಬಟ್ ಕೋಟ್ಯಾಂತರ ಅಭಿಮಾನಿಗಳ ಮನ ಗೆದ್ದಂತೂ ಸುಳ್ಳಲ್ಲ. ಈ ಒಂದು ಪಂದ್ಯಕ್ಕೆ ಕೂಡ ಇಲ್ಲಿ ಗೆಲ್ಲಾಗಲಿ ಡಿವಿಲಿಯರ್ಸ್ ಕೊಹ್ಲಿ ಕೂಡ ಸ್ವತಃ ಇದೀಗ ಕಣ್ಣೀರು ಹಾಕಿದ್ರು. ಬಟ್ ಅದು ಎಮೋಷನಲ್ ಅಂತಾನೆ ನಾನು ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನೀವು RCB ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.